ನಮಸ್ಕಾರ ಸ್ನೇಹಿತರೆ ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ತುಂಬ ಜನ ಯೂಟ್ಯೂಬರ್ಗಳಿಗೆ ತಲೆ ನೋವಾಗಿರುವ ಒಂದು ದೊಡ್ಡ ಪ್ರಶ್ನೆ. ಇತ್ತೀಚೆಗೆ ನಮ್ಮ ಚಾನಲ್ ಮೇಲೆ ವ್ಯೂಸ್ ಕಮ್ಮಿ ಬರ್ತಿದೆ ಅನ್ನೋದು ಸ್ನೇಹಿತರೆ. ಮುಂಚೆ ಎಲ್ಲ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು. ವಿಡಿಯೋ ಹಾಕಿದ ತಕ್ಷಣ 1000, 2000 ಒಂದೊಂದು ವಿಡಿಯೋ ಮೇಲೆ 5000ವರೆಗೆ ವ್ಯೂಸ್ ಬರ್ತಾ ಇತ್ತು. 5000ವರೆಗೆ ವ್ಯೂಸ್ ಬರ್ತಾ ಇತ್ತು. ಈಗ ಸಡನ್ ಆಗಿ ವ್ಯೂಸ್ ಕಮ್ಮಿ ಆಗಿದೆ. ಕಮ್ಮಿ ಅಂದರೆ 10, 20 ವ್ಯೂಸ್ ಬಂದರೆ ಅಷ್ಟೇ ನಿಂತು ಹೋಗ್ತಿದೆ. ಕೆಲವೊಮ್ಮೆ 0 ವ್ಯೂಸ್ ಮೇಲೆ ವಿಡಿಯೋ ನಿಂತು ಬಿಡ್ತಿದೆ. ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ರೀತಿ ಆಗ್ತಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವ್ಯೂಸ್ ತುಂಬ ಕಡಿಮೆ ಬರ್ತಿವೆ, ರೀಚ್ ಡೌನ್ ಆಗಿದೆ, ಅಲ್ಗೋರಿದಮ್ ಏನಾದರೂ ಚೇಂಜ್ ಆಗಿದೆಯಾ ಅಥವಾ ನಮ್ಮ ಚಾನಲ್ ಮೇಲಿನ ಸೆಟ್ಟಿಂಗ್ ಏನಾದರೂ ಮಿಸ್ ಆಗಿ ಚೇಂಜ್ ಆಗಿಬಿಡ್ತಾ ಅಂತ ಹಲವಾರು ಕ್ರಿಯೇಟರ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ಹಲವರು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಹಾಗೆ ಇದ್ರ ಬಗ್ಗೆ ಹಲವು ಫೋನ್ ಕಾಲ್ ಕೂಡ ಬರ್ತಿವೆ. ಸೊ ಇದ್ರ ಬಗ್ಗೆ ಹಾಗಾದರೆ ಇದು ನಿಜಾನ? ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವ್ಯೂಸ್ ತುಂಬ ಕಡಿಮೆ ಬರ್ತಿವೆ, ರೀಚ್ ಡೌನ್ ಆಗಿದೆ, ಅಲ್ಗೋರಿದಮ್ ಏನಾದರೂ ಚೇಂಜ್ ಆಗಿದೆಯಾ ಅಥವಾ ನಮ್ಮ ಚಾನಲ್ನಲ್ಲಿ ಏನಾದರೂ ಮಿಸ್ ಆಗಿ ಸೆಟ್ಟಿಂಗ್ ಏನಾದರೂ ಚೇಂಜ್ ಆಗಿಬಿಡ್ತಾ ಅಥವಾ ಡಿಸೆಂಬರಲ್ಲಿ ವ್ಯೂಸ್ ಕಡಿಮೆ ಬರೋದು ಸಾಮಾನ್ಯನ? ಇದಕ್ಕೆ ಪರಿಹಾರ ಇದೆಯಾ? ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಉತ್ತರ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಕೊನೆಯಲ್ಲಿ ಸ್ನೇಹಿತರೆ ಇಂಥ ಸಮಯದಲ್ಲಿ ಏನು ಮಾಡಬೇಕು ನಮ್ಮ ಚಾನಲ್ ಮೇಲೆ ಅದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲಿಗೆ ಒಂದು ಸತ್ಯ ತಿಳ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಡಿಸೆಂಬರ್ ತಿಂಗಳಲ್ಲಿ ವ್ಯೂಸ್ ಕಡಿಮೆ ಆಗೋದು ಬಹುತೇಕ ನಿಜ. ಆದರೆ ಇದು ನಿಮ್ಮ ಚಾನಲ್ ತಪ್ಪು ಎಂದರ್ಥ ಅಲ್ಲ. ಇದು ಸೀಸನಲ್ ಬಿಹೇವಿಯರ್ ಅಂತ ಹೇಳ್ಬೋದು ಸ್ನೇಹಿತರೆ. ಡಿಸೆಂಬರ್ನಲ್ಲಿ ವ್ಯೂಸ್ ಯಾಕೆ ಕಡಿಮೆ ಆಗುತ್ತೆ? ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಮೊದಲ ಕಾರಣ ಸ್ನೇಹಿತರೆ, ಹಬ್ಬಗಳು ಮತ್ತು ಕಾರ್ಯಕ್ರಮಗಳು. ಡಿಸೆಂಬರ್ ಅಂದರೆ ಕ್ರಿಸ್ಮಸ್, ನ್ಯೂ ಇಯರ್, ಬೇರೆ ಫಂಕ್ಷನ್ಗಳು, ಟ್ರಿಪ್ಗಳು. ಜನರು ಮೊಬೈಲ್ನಲ್ಲಿ ಕಂಟೆಂಟ್ ನೋಡೋದಕ್ಕಿಂತ ಫ್ಯಾಮಿಲಿ, ಔಟಿಂಗ್, ಸೆಲೆಬ್ರೇಷನ್ಗಳಲ್ಲಿ ಜಾಸ್ತಿ ಸಮಯ ಕಳೆಯುತ್ತಾರೆ. ಎರಡನೇ ಕಾರಣ ಸ್ನೇಹಿತರೆ, ಶಾಲೆ ಕಾಲೇಜು ರಜೆ ಮತ್ತು ಮಕ್ಕಳ ಶಾಲಾ ಟ್ರಿಪ್ ಇರುತ್ತೆ. ಈ ಸಮಯದಲ್ಲಿ ಮಕ್ಕಳು ಮೊಬೈಲ್ ಯೂಸೇಜ್ ಬದಲಾಗುತ್ತೆ, ರೆಗ್ಯುಲರ್ ಕಂಟೆಂಟ್ ಕನ್ಸಪ್ಷನ್ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಮೂರನೇ ಕಾರಣ ಸ್ನೇಹಿತರೆ, ಅಡ್ವರ್ಟೈಸರ್ಸ್ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ. ಡಿಸೆಂಬರಲ್ಲಿ ಅಡ್ವರ್ಟೈಸರ್ಸ್ ತುಂಬ ಸೆಲೆಕ್ಟಿವ್ ಆಗಿರ್ತಾರೆ, CPM ಫ್ಲಕ್ಚುಯೇಟ್ ಆಗುತ್ತೆ. ಇದರಿಂದ ಇಂಪ್ರೆಷನ್ಸ್ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ನಾಲ್ಕನೇ ಕಾರಣ ಸ್ನೇಹಿತರೆ, ಅಲ್ಗೋರಿದಮ್, ಯೂಟ್ಯೂಬ್ ಅಲ್ಗೋರಿದಮ್ ಅಲ್ಲ, ಆಡಿಯನ್ಸ್ ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಇಲ್ಲಿ ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಅಲ್ಗೋರಿದಮ್ ಚೇಂಜ್ ಆಗಿಲ್ಲ, ಆಡಿಯನ್ಸ್ ಆನ್ಲೈನ್ ಇರುವ ಸಮಯ, ಇಂಟ್ರೆಸ್ಟ್, ವಾಚ್ ಹ್ಯಾಬಿಟ್ ಚೇಂಜ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಕ್ರಿಯೇಟರ್ಸ್ ಏನು ಮಾಡಬೇಕೀಗ? ಇದು ಅತಿ ಮುಖ್ಯ ಭಾಗ ಸ್ನೇಹಿತರೆ. ಸೊ ಈ ಸಮಯದಲ್ಲಿ ನೀವು ಪೇನಿಕ್ ಆಗಬಾರ್ದು, ಕನ್ಸಿಸ್ಟೆನ್ಸಿ ನಿಲ್ಲಿಸಬೇಡಿ. ವ್ಯೂಸ್ ಕಡಿಮೆ ಬಂದಿದೆ ಅಂತ ವಿಡಿಯೋ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿದರೆ ಅಲ್ಗೋರಿದಮ್ಗೆ ನೆಗೆಟಿವ್ ಸಿಗ್ನಲ್ ಹೋಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ಲೋ ಇದ್ದರೂ ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇರಬೇಕು ನೀವು. ಎವರ್ಗ್ರೀನ್ ಕಂಟೆಂಟ್ ಮೇಲೆ ಈಗ ಫೋಕಸ್ ಮಾಡಿ. ನ್ಯೂಸ್ ಬೇಸ್ಡ್ ಅಥವಾ ಟೆಂಪ್ರರಿ ಕಂಟೆಂಟ್ ಬಿಟ್ಟು ಸರ್ಚ್ ಬೇಸ್ಡ್ ಎವರ್ಗ್ರೀನ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿ. ಇವು ಫ್ಯೂಚರ್ನಲ್ಲಿ ವ್ಯೂಸ್ ಕೊಡ್ತವೆ ಸ್ನೇಹಿತರೆ. ಇನ್ನು ತಮ್ನೇಲ್ ಮತ್ತು ಟೈಟಲ್ ಇಂಪ್ರೂವ್ ಮಾಡಿ. ಡಿಸೆಂಬರ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಕ್ಲಿಕೇಬಲ್ ತಮ್ನೇಲ್ ಪ್ಲಸ್ ಕ್ಲಿಯರ್ ಟೈಟಲ್ ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ಆಡಿಯನ್ಸ್ ರಿಟೆನ್ಷನ್ ಮೇಲೆ ಕೆಲಸ ಮಾಡಿ. ಮೊದಲ 30 ಸೆಕೆಂಡ್ನಲ್ಲಿ ವ್ಯೂವರ್ಸ್ ಹಿಡಿದಿಟ್ಟುಕೊಳ್ಳಿ. ಅಂದರೆ ವಿಡಿಯೋದ ಮೇಲೆ 30 ಸೆಕೆಂಡ್ವರೆಗೆ ವಿಡಿಯೋ ನೋಡೋ ಹಾಗೆ ವಿಡಿಯೋ ಮಾಡಿ. ಇಂಟ್ರೋ ಲಾಂಗ್ ಆಗಿರಬಾರ್ದು, ಡೈರೆಕ್ಟ್ ಟಾಪಿಕ್ಗೆ ಹೋಗಿ ಸ್ನೇಹಿತರೆ. ಶಾರ್ಟ್ಸ್ ಕೂಡ ಇಗ್ನೋರ್ ಮಾಡಬೇಡಿ. ಡಿಸೆಂಬರ್ನಲ್ಲಿ ಶಾರ್ಟ್ಸ್ ರೀಚ್ ತುಂಬ ಚೆನ್ನಾಗಿರುತ್ತೆ. ಮೇನ್ ವಿಡಿಯೋ ವ್ಯೂಸ್ ಕಡಿಮೆ ಇದ್ದರೂ ಶಾರ್ಟ್ಸ್ ನಿಮ್ಮ ಚಾನಲ್ ಅಲೈವ್ ಇಡುತ್ತೆ ಸ್ನೇಹಿತರೆ. ಒಂದು ದೊಡ್ಡ ಸತ್ಯ, ಯೂಟ್ಯೂಬ್ನಲ್ಲಿ ಡಿಸೆಂಬರ್ ಸ್ಲೋ ಪೀರಿಯಡ್, ಜನವರಿ ರೆಸ್ಟ್ ಪೀರಿಯಡ್, ಫೆಬ್ರವರಿ ಮಾರ್ಚ್ ಗ್ರೋತ್ ಪೀರಿಯಡ್ ಹೀಗಿರುತ್ತೆ ಸ್ನೇಹಿತರೆ. ಡಿಸೆಂಬರ್ನಲ್ಲಿ ತಾಳ್ಮೆಟ್ಟು ಕೆಲಸ ಮಾಡಿದವರು ಜನವರಿ ಮತ್ತು ಫೆಬ್ರವರಿಯಲ್ಲಿ ರಿಸಲ್ಟ್ಸ್ ನೋಡ್ತಾರೆ. ಉದಾಹರಣೆಗೆ ನೀವು ನಮ್ಮ ಚಾನಲ್ ಮೇಲೆ ನೋಡ್ಬೋದು. ನಮ್ಮ ಚಾನಲ್ ಮೇಲೆ ಗಮನ ಕೊಡಿ ನೀವು. ನಾನು ಡಿಸೆಂಬರ್ ಮಂತ್ ಅಲ್ಲಿ ವಿಡಿಯೋ ಜಾಸ್ತಿ ಹಾಕ್ತಿದ್ದೀನಿ, ದಿನ 2-3 ವಿಡಿಯೋ ಹಾಕ್ತಾ ಇದ್ದೀನಿ. ಕಾರಣ ಹೇಳಿದ್ದೀನಿ. ಸೊ ವಿಡಿಯೋ ಹಾಕೋದು ನೀವು ಕೂಡ ನಿಲ್ಲಿಸಬೇಡಿ, ನಾನು ಜಾಸ್ತಿ ಮಾಡಿದ್ದೀನಿ. ಕೊನೆ ಮಾತು ಸ್ನೇಹಿತರೆ,
ವ್ಯೂಸ್ ಕಡಿಮೆ ಬಂದಾಗ ನನ್ನ ಚಾನಲ್ ಡೆಡ್ ಆಯಿತು, ಅಲ್ಗೋರಿದಮ್ ನನ್ನ ಇಗ್ನೋರ್ ಮಾಡ್ತಾ ಇದೆ ಅಂತ ಯೋಚನೆ ಮಾಡೋದನ್ನು ನಿಲ್ಲಿಸಿ. ಅದನ್ನು ಮಾಡಬೇಡಿ, ಯೋಚನೆ ಮಾಡಬೇಡಿ. ಯೂಟ್ಯೂಬ್ ಲಾಂಗ್ ಟರ್ಮ್ ಗೇಮ್. ಕನ್ಸಿಸ್ಟೆನ್ಸಿ ಪ್ಲಸ್ ಪೇಷನ್ಸ್ ಈಸ್ ಈಕ್ವಲ್ ಟು ಸಕ್ಸಸ್. ನೀವು ಡಿಸೆಂಬರ್ ಸರ್ವೈವ್ ಮಾಡಿದರೆ ಮುಂದಿನ ಮಂತ್ಸ್ ನಿಮ್ಮನ್ನು ಸರ್ಪ್ರೈಸ್ ಮಾಡ್ತವೆ ಸ್ನೇಹಿತರೆ. ಹಾಗಾಗಿ ರೆಗ್ಯುಲರ್ ವಿಡಿಯೋ ಇರಲಿ. ವ್ಯೂಸ್ ಬರ್ತಾ ಇಲ್ಲ ಅಂತ ನಿರಾಶರಾಗೋದು ಬೇಡ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಉಪಯೋಗ ಆದರೆ ಇದನ್ನು ಬೇರೆ ಕ್ರಿಯೇಟರ್ಸ್ ಜೊತೆನೂ ಶೇರ್ ಮಾಡಿಕೊಳ್ಳಿ. ಏಕೆಂದರೆ ಈ ಫೇಸ್ನಲ್ಲಿ ಮೋಟಿವೇಶನ್ ಎಲ್ಲರಿಗೂ ಬೇಕು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಯೂಟ್ಯೂಬ್ ಮಾಹಿತಿ ಬೇಕಾದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.